ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಮಂಡಳಿಯವರು ಬಿಟ್ಟಿರ್ತಕ್ಕಂಥ 4 ಮಾಡೆಲ್ ಕ್ವಶನ್ ಪೇಪರ್ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆ ಕೇಳಿದ್ರು ಅಂತ ನೋಡ್ಕೊಡ್ರಿ. ಯಾಕಂದರೆ ಈ ಪ್ರಶ್ನೆಗಳು ಖಂಡಿತವಾಗಿ ನಿಮಗೆ ಪಾಸ್ ಮಾಡ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಫಸ್ಟ್ ಪ್ರಿಯಾರಿಟಿಯಲ್ಲಿ ಈ ಪ್ರಶ್ನೆಗಳನ್ನು ಓದ್ಕೊಳ್ಳೇಬೇಕು. ಸೊ ಇದು ಓದ್ಕೊಂಡಿದ್ರೆ ನಂತರ ಮುಂದಿನ ಪ್ರಶ್ನೆಗಳನ್ನು ನೀವು ನೋಡಿರಿ. ಯಾಕಂದರೆ ಪಾಸಿಂಗ್ ಮತ್ತು ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕೊಟ್ಟಿರೋದ್ರಿಂದ ಈ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ಪಾಠವಾಜು ನೋಡ್ಕೊಂಡು ಹೋಗೋಣ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿ ಕೇಳಿರ್ತಕ್ಕಂಥದ್ದು ಫಸ್ಟ್ ಕ್ವಶನ್ ಪ್ಲಾಸ್ಟಿಕ್ ಕದನದ ಬಗ್ಗೆ ಕೇಳಿದ್ದಾರೆ. ಅಂದರೆ ಅದರ ಪರಿಣಾಮಗಳನ್ನು ಬರೀಬೇಕಿತ್ತು. ಬಕ್ಸಾರ್ ಕದನದ ಪರಿಣಾಮಗಳು, ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶ, ಎರಡನೇ ಕರ್ನಾಟಿಕ್ ಯುದ್ಧ ಕೇಳಿದ್ದಾರೆ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿ ಏಕೆ ಜಾರಿಗೆ ತಂದ, ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಬಗ್ಗೆ ಕೇಳಿದರು. ಹಾಗಾದರೆ ಒಂದು ಕ್ವಶನ್ ಉಳಿತು, ಯಾವುದಪ್ಪ ಅಂದ್ರೆ ಮಾರ್ತಾಂಡ ವರ್ಮನ ಬಗ್ಗೆ. ಸೊ ಅದು ಈ ವರ್ಷ ಬಂದರೂ ಕೂಡ ಬರ್ಬೋದು. ಚೆನ್ನಾಗಿ ಅದನ್ನು ಓದ್ಕೊಂಡು ಹೋಗಿ. ಇನ್ನು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಬಗ್ಗೆ ನೋಡ್ಕೊಂಡು ಹೋದರೆ, ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ಮಾಡಿದವನು, ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ಕೇಳಿದ್ದಾರೆ. ಸೊ ಎಲ್ಲದಕ್ಕೂ ಒಂದೇನಪ್ಪ ಅಂದರೆ ನೀವು ಸಹಾಯಕ ಸೈನ್ಯ ಪದ್ಧತಿಯ ಏನು ಬರೀಬೇಕಿತ್ತು, ನಿಬಂಧನೆಗಳನ್ನು ಬರೀಬೇಕಿತ್ತು. ಚೆನ್ನಾಗಿ ಬೈಪಟ್ ಮಾಡ್ಕೊಂಡೋಗಿ. ಆಮೇಲೆ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಅಂತಕ್ಕಂಥದ್ದು ಕೇಳ್ಬೋದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಮೊದಲ ಸಹಿ ಹಾಕಿದ ಸಂಸ್ಥಾನ. ಈ ಥರದ ಪ್ರಶ್ನೆಗಳು ನಿಮಗೆ ಎರಡನೇ ಪಾಠದಲ್ಲಿ ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಇನ್ನು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠದಲ್ಲಿ ನೋಡೋದಾದರೆ 1935 ಭಾರತದ ಶಾಸನ ಭಾರತ ಸಂವಿಧಾನ ರಚನೆಯ ತಳಹದಿ ಅಂತ ಪರಿಗಣಿಸಲ್ಪಟ್ಟಿದೆ ಏಕೆ ಕೇಳಿದ್ದಾರೆ. ಆಮೇಲೆ ರೈತವಾರ ಪದ್ಧತಿ ಜಾರಿಗೆ ತಂದವನು, ರೈತವಾರಿ ಪದ್ಧತಿ ಒಳಗೊಂಡಿದ್ದ ಅಂಶಗಳನ್ನು ಕೇಳಿದ್ದಾರೆ. ಖಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆ ನಿರಂತರ ಬದಲಾವಣೆಗೆ ಒಳಪಟ್ಟಿತ್ತು ಹೇಗೆ ಕೇಳಿದ್ದಾರೆ. ಚಾರ್ಟರ್ಡ್ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ಕೇಳಿದ್ದಾರೆ. 1919 ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳನ್ನು ಕೇಳಿದ್ದಾರೆ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆಗುವ ಪರಿಣಾಮಗಳು, ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳು. ಸೊ ಯಾವತ್ತೂ ಕೂಡ ಇವೇ ಪ್ರಶ್ನೆಗಳಿದ್ದಾವೆ. ಸ್ವಲ್ಪ ಪೊಲೀಸ್ ವ್ಯವಸ್ಥೆ ಬಗ್ಗೆ ಬರ್ಕೊಂಡೋಗ್ರಿ. ನ್ಯಾಯಾಲಯ ವ್ಯವಸ್ಥೆ ಬಗ್ಗೆ ನೋಡ್ಕೊಡ್ರಿ. ನ್ಯಾಯಾಂಗ, ಪೊಲೀಸ್ ಇವೇನದಾವ ಅಂದರೆ 1935 ಒಂದು ಕಾಯ್ದೆ ಆಗಿರ್ಬೋದು. ಓಕೆ, 1909 ರೆಗ್ಯುಲೇಟಿಂಗ್, ಅವುಗಳನ್ನು ಏನು ಮಾಡಿರಿ ಸ್ವಲ್ಪ ಕಣ್ಣಾಡಿಸ್ಕೊಂಡೋಗ್ರಿ. ಈ ಪ್ರಶ್ನೆಗಳನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಡ್ರಿ. ಇನ್ನು ಮೈಸೂರಿನ ಒಡೆಯ ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪಾಠದಲ್ಲಿ ನೋಡೋದಾದರೆ, ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಕೇಳಿದ್ದಾರೆ. ಪುಟ್ಟಬಸಪ್ಪನ ಪಾತ್ರ ಕೇಳಿದ್ದಾರೆ. ಸಂತಾಲರ ಹೋರಾಟ, ಹಲಗಲಿ ಬೇಡರ ದಂಗೆಗೆ ಕಾರಣಗಳು, ರಾಣಿ ಚೆನ್ನಮ್ಮಳನ್ನ ಬೈಲಹೊಂಗಲದಿಂದ ಕುಸಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರ ಮಾಡಿದರು, ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕೇಳಿದ್ದಾರೆ. ಸೊ ಚಿಕ್ಕದೇವರಾಜರ ಒಡೆಯರ ಸಾಧನೆಗಳನ್ನು ನೋಡ್ಕೊಂಡೋಗಿ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನೋಡ್ಕೊಂಡೋಗಿ. ಸೊ ಅದು ಕೂಡ ನಿಮ್ಗೆ ಏನಾಗೋದಪ್ಪ ಅಂದರೆ ಸೊ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳಲ್ಲಿ ಪುಟ್ಟಬಸಪ್ಪನ ಪಾತ್ರ ಅಂತಕ್ಕಂಥದ್ದು ಒಂದು ಬರ್ತದೆ. ಬುಡಕಟ್ಟು ಜನಾಂಗಗಳು. ಸೊ ಇವೇನಪ್ಪ ಅಂತಂದರೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆಗಳು. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗೆ ನೋಡೋದಾದರೆ ಸ್ನೇಹಿತರೆ, ವೇದಗಳಿಗೆ ಹಿಂದಿರುಗಿ ಅಂತ ಘೋಷಣೆ ಕೊಟ್ಟವರು ಯಾರು ಕೇಳಿದರೆ, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಏಕೆ ಸ್ಥಾಪಿಸಿದರು. ಆಮೇಲೆ ಭಾರತದ ಸಾಮಾಜಿಕ ಸುಧಾರಣೆಗೆ ದಯಾನಂದ ಸರಸ್ವತಿ ಮತ್ತು ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳು, ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳು, ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳನ್ನು ಕೇಳಿದ್ದಾರೆ. 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತಲೇ ಏಕೆ ಕರೆದಿದ್ದಾರೆ. ಸಾಮಾಜಿಕ ಸುಧಾರಣಾ ಚಳವಳಿ ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆನಿ ಬೆಸೆಂಟರ ಪಾತ್ರ ಕೇಳಿದ್ದಾರೆ. ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ಕೇಳಿದ್ದಾರೆ. ಖಂಡಿತವಾಗಿ ಇದನ್ನು ನೋಡ್ಕೊಂಡೋಗಿ. ಸೊ ಇದು ನಿಮಗೆ ಯೂಸ್ ಆಗ್ತದೆ. ಇನ್ನು ಸಾರ್ವಜನಿಕ ಆಡಳಿತ ಪಾಠಕ್ಕೆ ಬರ್ತೀನಿ. ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರಂತ ಕೇಳಿದ್ದಾರೆ. ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ. ಸಾರ್ವಜನಿಕ ಆಡಳಿತದ ಪಿತಾಮಹ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರ ಕೇಳಿದ್ದಾರೆ. ಆಮೇಲೆ ಕೇಂದ್ರ ಲೋಕಸೇವಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗದ ಪ್ರಮುಖ ಆಡಳಿತ ವ್ಯವಸ್ಥೆ ಕೇಳಿದರು. ಸೊ ಈ ಸರಿ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ನೇರ ನೇಮಕಾತಿ ಮತ್ತು ಪ್ರತ್ಯಕ್ಷ ನೇಮಕಾತಿ ಅಂತ ಎರಡು ಬರ್ತದಲ್ಲ, ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿ, ಅವೆರಡನ್ನ ನೋಡ್ಕೊಂಡು ಹೋಗ್ರಿ. ಆಮೇಲೆ ರಾಜ್ಯ ಲೋಕಸೇವಾ ಆಯೋಗ KPSC ಬಗ್ಗೆನೂ ಕೂಡ ಬರ್ಬೋದು. ಇನ್ನು ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಪಾಠಕ್ಕೆ ಬಂದಾಗ, ಅನಕ್ಷರತೆ ನಿವಾರಣೆಗಾಗಿ ಕೈಗೊಂಡ ಕ್ರಮಗಳು, ಅನಕ್ಷರತೆ ತೊಡೆದುಹಾಕಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು, ನೇಮಕಾತಿ ಅಂದರೆ ಏನು, ಅದು ಆಲ್ರೆಡಿ ಸಾರ್ವಜನಿಕ ಆಡಳಿತದಲ್ಲಿ ಬರಬೇಕು. ಉಪಪ್ರಾದೇಶಿಕವಾದ ಬೆಳೀಲಿಕ್ಕೆ ಕಾರಣ, ಕಳ್ಳ ಸಾಗಾಣಿಕೆ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಕೇಳಿದರು. ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಕೈಗೊಂಡ ಕ್ರಮಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಕೈಗೊಂಡ ಉಪಕ್ರಮಗಳನ್ನು ಕೇಳಿದ್ದಾರೆ. ಇನ್ನು ಲಿಂಗ ತಾರತಮ್ಯ ನಿವಾರಣೆಗಾಗಿ ಭಾರತ ಸರ್ಕಾರದ ಕ್ರಮಗಳು. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ನಿಮಗೆ ಅಂಕಗಳು ಬಂದೇ ಬರ್ತವೆ.
ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಏನು ಹೇಳ್ತದ? ಅಸ್ಪೃಶ್ಯತೆ ಆಚರಣೆ ನಿಷೇಧದ ವಿಧಿ, ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದವನು ಯಾರು ಅಂತ ಕೇಳಿದರು. ನೆಕ್ಸ್ಟ್ ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ, ಸಾಮಾಜಿಕ ಸ್ತರ ವಿನ್ಯಾಸ ತಡೆಯಲು ಸರ್ಕಾರದ ಕ್ರಮಗಳು, ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧ ಮಾಡದ? ಪೂರ್ವಾಗ್ರಹ ಅಂದರೆ ಏನು? ಇನ್ನು ದುಡಿಮೆ ಮತ್ತು ಆರ್ಥಿಕ ಜೀವನಕ್ಕೆ ಹೋಗೋದಾದರೆ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾದ ಅಂಶಗಳನ್ನು ಕೇಳಿದ್ದಾರೆ. ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆ ಏಕೆ ಅಂತ ಕೇಳಿದರು. ಸಂಘಟಿತ ಕಾರ್ಮಿಕ ವಲಯಕ್ಕಿರುವ ಒಂದು ಉತ್ತಮ ಉದಾಹರಣೆ, ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸ. ಇನ್ನು ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನ ಅಂತಕ್ಕದ್ದನ್ನು ಕೂಡ ಪ್ರಶ್ನೆ ಕೇಳಿದರು. ಮುಂದೆ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಕೇಳಿದ್ದಾರೆ. ಸೊ ಇವುಗಳು ಕೂಡ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಸ್ವಲ್ಪ ಚೆನ್ನಾಗಿ ಇವುಗಳನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ರಿ. ಇನ್ನು ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು ಪಾಠಕ್ಕೆ ಬರೋಣ. ಸೊ ಇಲ್ಲಿ ಬರ್ತಕ್ಕಂಥ ಯಾವತ್ತೂ ಕೂಡ ರಿಪೀಟೆಡ್ ಕ್ವಶನ್ಸ್ ಏನಪ್ಪ ಅಂತಂದರೆ ಎಸ್, ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಅತಿ ದೊಡ್ಡದಾದದ್ದು ಯಾವುದು ಕೇಳಿದರು. ಶಿವಾಲಿಕ್ ಶ್ರೇಣಿ ಬಗ್ಗೆ ಕೇಳಿದ್ದಾರೆ, ಭಾರತದ ದ್ವೀಪಗಳ ಬಗ್ಗೆ ಕೇಳಿದ್ದಾರೆ, ಪೂರ್ವ ತೀರದ ಬಂದರಗಳನ್ನು ಕೇಳಿದ್ದಾರೆ. ಇಲ್ಲಿ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟ ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳ ಮಹತ್ವ ಬಗ್ಗೆನೂ ಕೂಡ ಒಂದು ಪ್ರಶ್ನೆಗಳು ಬರ್ತಾವೆ, ಅದು ಇಂಪಾರ್ಟೆಂಟ್ ಅದು. ಭಾರತದ ಋತುಗಳು, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವೃತ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ, ಅತಿ ಕಡಿಮೆ ಮಳೆಯಾಗುವ ಪ್ರದೇಶ, ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣ. ಭಾರತದ ಕೃಷಿ ಈ ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಅಂತ ಕರಿತೀವಿ ಹೇಗೆ. ಮುಂದೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಕಾರಣವನ್ನು ಕೇಳಿದ್ದಾರೆ. ಭಾರತದ ಮಣ್ಣುಗಳು ಪಾಠದಲ್ಲಿ ಕೆಂಪು ಮಣ್ಣು ಕಪ್ಪು ಮಣ್ಣಿನ ವ್ಯತ್ಯಾಸ, ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿನ ವ್ಯತ್ಯಾಸ, ಮಣ್ಣಿನ ಸವೆತದ ದುಷ್ಪರಿಣಾಮ, ಮಣ್ಣು ಸವೆತ ತಡೆಗಟ್ಟುವ ಕ್ರಮಗಳು, ಮಣ್ಣು ಸವೆತದ ಪರಿಣಾಮಗಳು, ಮಣ್ಣು ಸಂರಕ್ಷಣೆ ಅತಿ ಅವಶ್ಯಕ ಬಗ್ಗೆ ಕೇಳಿದ್ದಾರೆ. ಅರಣ್ಯ ಸಂಪತ್ತಿನಲ್ಲಿ ಅರಣ್ಯಗಳನ್ನೇ ನಾವೇಕೆ ಸಂರಕ್ಷಿಸಬೇಕು ಅಂತ ಪ್ರಶ್ನೆ ಇತ್ತು. ನಿತ್ಯ ಹರಿದ್ವರ್ಣದ ಎಲೆ ಉದುರುವ ಕಾಡುಗಳು ಮತ್ತು ಮಾನ್ಸೂನ್ ಅರಣ್ಯಗಳ ನಡುವಿನ ವ್ಯತ್ಯಾಸ, ಅರಣ್ಯಗಳ ಉಪಯೋಗ, ಅರಣ್ಯಗಳ ಮಹತ್ವ. ಭಾರತದ ಜಲಸಂಪನ್ಮೂಲದಲ್ಲಿ ರಾಷ್ಟ್ರೀಯ ವಿದ್ಯುತ್ ಜಾಲ ಬರ್ತದೆ, ಅದನ್ನು ನೋಡ್ಕೊಂಡು ಹೋಗ್ರಿ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರದಲ್ಲಿ ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚೋದು, ಇದನ್ನು ಏನು ಹೇಳ್ತದೆ. ಇನ್ನು 65-66ರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಸರ್ಕಾರ ಕೈಗೊಂಡ ಕ್ರಮ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತಲೇ ಕರಿತೀವಿ. ಸುಗ್ಗಿ ಪೂರ್ವದ ತಂತ್ರಜ್ಞಾನ ಬಗ್ಗೆ ಕೇಳಿದ್ದಾರೆ, ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಸಾಧನೆಗಳನ್ನು ಕೇಳಿದ್ದಾರೆ, ಕೃಷಿ ಅಭಿವೃದ್ಧಿಪಡಿಸಲು ಸರ್ಕಾರದ ಕೈಗೊಂಡ ಕ್ರಮಗಳನ್ನು ಕೇಳಿದರು. ಬ್ಯಾಂಕ್ ವ್ಯವಹಾರಗಳಲ್ಲಿ ವಿಶೇಷವಾಗಿ ಉಳಿತಾಯ ಬ್ಯಾಂಕ್ ಖಾತೆ, ಚಾಲ್ತಿ ಬ್ಯಾಂಕ್ ಖಾತೆಯ ವ್ಯತ್ಯಾಸ, ಬ್ಯಾಂಕ್ ಖಾತೆ ಜನರಿಗೆ ಉಪಯುಕ್ತ ಹೇಗಾಗಿದ್ದಾವೆ, ಆಮೇಲೆ ಬ್ಯಾಂಕ್ನ ಕಾರ್ಯಗಳು, ಬ್ಯಾಂಕ್ ಖಾತೆ ಹೊಂದಿರುವ ಅನುಕೂಲಗಳು, ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳಂತ ಕೇಳಿದರು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದಾಗ ಅದರ ಪರಿಣಾಮದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ. ಆರ್ಥಿಕ ಕಾರಣಗಳನ್ನು ಕೇಳಿದ್ದಾರೆ, ಆರ್ಥಿಕ ಮತ್ತು ಸೈನಿಕ ಕಾರಣಗಳು, ದಂಗೆಯ ವಿಫಲತೆಗೆ ಕಾರಣಗಳು, ದಂಗೆಯ ಪರಿಣಾಮಗಳು, ಇದು ಭಾರತೀಯ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ 4 ಮಾರ್ಕ್ಸಿಗೆ ಪ್ರಶ್ನೆ ಇತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಹಂಟರ್ ಆಯೋಗ ನೇಮಕದ ಉದ್ದೇಶ, ಭಾರತ ಮತ್ತು ಪಾಕಿಸ್ತಾನ ಗಡಿ ಗುರುತಿಸಲಿಕ್ಕೆ ಇರೋ ಆಯೋಗ ಯಾವುದು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ, ತಿಲಕರ ಪಾತ್ರ, ಸುಭಾಷ್ ಚಂದ್ರ ಬೋಸರ ಪಾತ್ರ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಭಾರತದ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರ ವಿಲೀನಗೊಂಡ ಪ್ರಕ್ರಿಯೆ, ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶದ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಹೇಗೆ, ಹೈದರಾಬಾದ್ ಸಂಸ್ಥಾನವನ್ನು ಹೇಗೆ ವಿಲೀನ ಮಾಡಿದರು, ಗೋವಾ ಸಂಸ್ಥಾನವನ್ನು ಹೇಗೆ ವಿಲೀನ ಮಾಡಿದರು. ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳಿರೋದು ಕೇಳಿದರು. ಕದನ ಬಾಂಧವ್ಯತ್ರ ಮೈತ್ರಿಕೂಟ, ಅದನ್ನು ನೋಡ್ಕೊಂಡು ಹೋಗ್ರಿ. 2ನೇ ಮಹಾಯುದ್ಧದ ಪರಿಣಾಮಗಳು, ಹಿಟ್ಲರ್ ಗೋಬೆಲ್ ಸ್ಥಾಪನೆ ಉದ್ದೇಶ, ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿ, ಆರ್ಯ ಜನಾಂಗವನ್ನು ಜನಪ್ರಿಯಗೊಳಿಸಲು ಹಿಟ್ಲರ್ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಕಗ್ಗೊಲೆ ಕಾರಣ, ಆಮೇಲೆ ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳ ಏಕೆ ಸ್ಥಾಪಿಸಿದ. ಮುಂದೆ ಫ್ಯಾಸಿಸ್ಟ್ ವಾದದ ಲಕ್ಷಣಗಳನ್ನು ಕೇಳಿದ್ದಾರೆ, ಅದು ನೋಡ್ಕೊಂಡು ಹೋಗ್ರಿ. ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮಾನವ ಹಕ್ಕುಗಳು, ಭಯೋತ್ಪಾದನೆಯ ನಿರ್ಮೂಲನೆ, ವಿದೇಶಾಂಗ ನೀತಿಯ ಮೂಲ ತತ್ವಗಳು, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಜಾಗತಿಕ ಸಂಸ್ಥೆಗಳು ಪಾಠಕ್ಕೆ ಬಂದಾಗ ಅದು ವಿಶ್ವಸಂಸ್ಥೆಯ ಉದ್ದೇಶ, ವಿಶ್ವಸಂಸ್ಥೆಯ ಸಾಧನೆ, ದತ್ತಿ ಸಮಿತಿ ಬಗ್ಗೆ ಕೇಳಿದ್ದಾರೆ, ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಪಾಠಕ್ಕೆ ಬಂದಾಗ
ಇಲ್ಲಿ ಯಾವ್ದು ಕೇಳಿದಾರಪ್ಪ ಅಂದ್ರೆ ನರ್ಮದಾ ಬಚಾವೋ ಆಂದೋಲನದ ನಾಯಕತ್ವ ಯಾರು ವಹಿಸಿದ್ರು? MRPL ವಿರುದ್ಧ ಚಳವಳಿ ನಡೀಲಿಕ್ಕೆ ಕಾರಣ ದೊಂಬಿಯ ಸ್ವರೂಪ, ಚಿಪ್ಪೋ ಚಳವಳಿ, ಅದನ್ನು ಕೇಳಿದ್ದಾರೆ. ಇನ್ನು ಸಾಮಾಜಿಕ ಸವಾಲುಗಳಲ್ಲಿ ನೋಡೋದಾದರೆ ವರದಕ್ಷಿಣೆ, ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಇವು 3 ಇಂಪಾರ್ಟೆಂಟ್ ಇದ್ದಾವೆ. ಇದ್ರ ಬಗ್ಗೆ ನೋಡ್ಕೊಡ್ರಿ. ಕಾರಣ ಪರಿಣಾಮ, ಭೂಬಳಕೆ ಮತ್ತು ಕೃಷಿಯಲ್ಲಿ ಭಾರತದ ಭೂಬಳಕೆಯ ಪ್ರಕಾರಗಳು, ಬೆಳೆ ಮಾದರಿ ನಿರ್ಧರಿಸುವ ಅಂಶಗಳು, ಗೋಧಿ ಬೇಸಾಯದ ಅಗತ್ಯ ಭೌಗೋಳಿಕ ಅಂಶಗಳು, ಆಮೇಲೆ ವ್ಯವಸಾಯದ ಪ್ರಾಮುಖ್ಯತೆ ಕೇಳಿದರು. ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳಲ್ಲಿ ಇಲ್ಲಿ ಬಹಳಷ್ಟು ಅಲ್ಯೂಮಿನಿಯಂ, ಪೆಟ್ರೋಲಿಯಂ ಮತ್ತು ಅಬ್ರಕದ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಸಾರಿಗೆ ಮತ್ತು ಸಂಪರ್ಕದಲ್ಲಿ ಈ ದೂರ ಸಂವೇದಿ ತಂತ್ರಜ್ಞಾನ GPS ಕೇಳಿದ್ದಾರೆ. ಆಮೇಲೆ ರಸ್ತೆ ಸಾರಿಗೆ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ ಸಿಲಿಕಾನ್ ಕಣಿವೆ ಅಂತ ಯಾವುದನ್ನು ಕರಿತೀವಿ? ಭಾರತದ ಮ್ಯಾಂಚೆಸ್ಟರ್ ಯಾವುದು? ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳೇನು? ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ನೈಸರ್ಗಿಕ ವಿಕೋಪಗಳಲ್ಲಿ ಇಲ್ಲಿ ಭೂಕಂಪ, ಪ್ರವಾಹ, ಕಡಲ ತೀರಗಳ ಬಗ್ಗೆ ಕೇಳಿದ್ದಾರೆ. ಚಂಡಮಾರುತ ಇದಾವೆ, ಅದರದ್ದು ಕಾರಣ ಮತ್ತು ಪರಿಣಾಮಗಳನ್ನು ನೋಡ್ಕೊಂಡು ಹೋಗ್ರಿ. ಇನ್ನು ಗ್ರಾಮೀಣಾಭಿವೃದ್ಧಿ ಬಂದರೆ ವಿಶೇಷವಾಗಿ ಅಲ್ಲಿ ಏನು ಬರ್ತದಪ್ಪ ಅಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಬರ್ತದೆ. ಆಮೇಲೆ ಮಹಿಳಾ ಸ್ವಸಹಾಯ ಸಂಘಗಳು, ಅಧಿಕಾರದ ವಿಕೇಂದ್ರೀಕರಣ, ಇದು ಇಂಪಾರ್ಟೆಂಟ್. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಪಾಠದಲ್ಲಿ ಬಂದಾಗ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಯ ವ್ಯತ್ಯಾಸ ಕೇಳಿದ್ದಾರೆ. ಸಾರ್ವಜನಿಕ ಹಣಕಾಸಿನ ಮಹತ್ವ, ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸಿನ ವ್ಯತ್ಯಾಸ ಕೂಡ ಇಂಪಾರ್ಟೆಂಟ್ ಇತ್ತು. ಉದ್ಯಮಶೀಲತೆ ಏನು? ಉದ್ಯಮಿಯ ಕಾರ್ಯ, ಉದ್ಯಮಿಯ ಲಕ್ಷಣ, ಉದ್ಯಮಿದಾರರು ದೇಶದ ಆರ್ಥಿಕತೆಯನ್ನು ಹೇಗೆ ಹೆಚ್ಚಿಸ್ತಾರೆ ಅಂತ ಕೇಳಿದರು. ಲಾಸ್ಟ್ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಪಾಠದಲ್ಲಿ ನೋಡೋದಾದರೆ ವಿಶ್ವ ಗ್ರಾಹಕರ ದಿನವನ್ನಾಗಿ ಏಕೆ ಆಚರಿಸ್ತೀವಿ, ಬಳಕೆದಾರರ ಶೋಷಣೆಗೆ ಕಾರಣ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಉದ್ದೇಶ, ಅದನ್ನು ಕೇಳಿದರು. ಮ್ಯಾಪಲ್ಲಿ ಇವೆಲ್ಲ ಸ್ಥಳಗಳನ್ನು ಕೇಳಿದ್ದಾರೆ. ಚೆನ್ನಾಗಿ ಇವುಗಳನ್ನು ಗುರುತಿಸ್ಕೊಂಡೋಗಿ.